ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾಗಮಂಗಲ ತಾಲೂಕು ಘಟಕದಿಂದ ಆರ್ಣಿ ಗ್ರಾಮಕ್ಕೆ ಬರಬೇಕಾದ್ರೆ ಹಾಗೆ ಬಣ್ಣದಹಳ್ಳಿ ಒಂದು ಸರ್ಕಾರಿ ಶಾಲೆ ಏನೈತೆ ಅದನ್ನು ವಿಸಿಟ್ ಕೊಡೋಣ. ಈಗ ಶಾಲೆ ಆರಂಭವಾಗಿರೋದ್ರಿಂದ ವಿಸಿಟ್ ಕೊಡೋಣ ಅಂತ ಬಂದ್ವಿ. ಅದ್ರ ಮುಂಭಾಗ ಸುಮಾರು ಈಗಾಗಲೇ ಒಂದು ಸೊಂಟದುದ್ದ ನೀರು ನಿಂತೈತೆ. ಆ ನೀರಿಗೆ ಮಕ್ಕಳು ಈಗ ಅಲ್ಲಿ ಸೊಳ್ಳೆಗಳೆಲ್ಲ ಪಿತಿ ಅಂತಾವೆ. ಆ ಸೊಳ್ಳೆಗಳು ಈಗ ಆಲ್ರೆಡಿ ಸಾಂಕ್ರಾಮಿಕ ರೋಗ, ಮೋರಿ ಕ್ಲೀನ್ ಮಾಡಿಲ್ಲ, ರೋಗ ಆಡೋದ್ರಿಂದ ಆ ನೀರನ್ನು ಯಾವ ಕಡೆಗೂ ಡ್ರೈನೇಜಿಂದ ಹೊರಗಡೆ ಹೋಗೋಕ್ಕೆ ಯಾವುದೂ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಸುಮಾರು ಈಗ ಆಲ್ರೆಡಿ ರೋಗ ಬಂದು ಜನಗಳು ಸಾಯ್ತಾ ಕೂತವ್ರೆ. ಇಂಥ ಪರಿಸ್ಥಿತಿಯಲ್ಲಿ ಪಂಚಾಯಿತಿಯ ಪಿ ಡಿ ಒ ಅದೇನೋ ಕಣ್ಣು ಮುಚ್ಕೋತಿದಾರ ಕಣ, ಇಲ್ಲ ಪಿ ಡಿ ಒಲ್ಲಿ ಊರು ಬಿಟ್ಟು ಹೋಗೋಣ ಒಂದು ಗೊತ್ತಾಗ್ತಾ ಇಲ್ಲ. ಇದನ್ನು ಕೂಡಲೇ ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನದಲ್ಲಿ ಪಂಚಾಯಿತಿಗೆ ಬೀಗ ಹಾಕೋದ್ರ ಮುಖಾಂತರ ಎಚ್ಚರಿಕೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಈಗ ಆಲ್ರೆಡಿ ಮಾತಾಡಿದ್ದೀವಿ. ಈ ಕೂಡಲೇ ಇದನ್ನು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದರೆ ಪಂಚಾಯಿತಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ ರೈತ ಸಂಘದಿಂದ. ತೋರಿಸಿ ಇವರ ಅದು ಮೋರಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಮೋರಿ ಒಳಗೆ ಮಕ್ಕಳು ಬಿದ್ದರೆ ಒಂದು ಸೊಂಟದ ನೀರೈತೆ. ಮಕ್ಕಳು ಬಿದ್ದರೆ ಯಾವ ಥರ ಸಂಘದಲ್ಲಿ ಇವತ್ತು ಈ ದಿನ ನಮ್ಮ ಬಣ್ಣದಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟವ್ರೆ. ಭೇಟಿ ಕೊಟ್ಟಿರೋ ಉದ್ದೇಶ ಏನಪ್ಪ ಅಂತಂದರೆ ಶಾಲಾ ಆವರಣದಲ್ಲಿ ಶಾಲಾ ಆವರಣದ ಮುಂದೆ ಈಗ ಆಲ್ರೆಡಿ ನಮ್ಮೂರಿನಲ್ಲೇ ಈಗ ಕೊಳಚೆ ನೀರು ಆಗಿರ್ಬೋದು ತುಂಬ ಅಧ್ಯಕ್ಷವಾಗಿದೆ. ಇದು ಈ ಬಾರಿಯಲ್ಲಿ ಇದರಲ್ಲಿ ಸುಮಾರು ಸತಿ ನಾವು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ, ವಿಡಿಯೋಗೂ ಕೂಡ ನಾವು ಅರ್ಜಿ ಕೊಟ್ಟಿದ್ದೀವಿ, ಮೇಲ್ಮಟ್ಟದಲ್ಲಿ ಅರ್ಜಿ ಕೊಟ್ಟಿದ್ದೀವಿ. ಇದೆಲ್ಲ ಸುಮಾರು ಸತಿ ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇದು ಯಾವ ಅಧಿಕಾರಿನೂ ಕೂಡ ನಮಗೆ ಇದನ್ನ ಯಾವುದು ಕೂಡ ಬಗೆಹರಿಸ್ತಾ ಇಲ್ಲ. ಇದನ್ನು ಇದು ಆವರಣ ಶಾಲೆಗೆ ಹೋಗಬೇಕಂದ್ರೆ ರೋಡ್ ಇದು, ಸರ್ಕಾರಿಗೆ ಹೋಗ್ಬೇಕಂತ ದಾರಿ ಇರ್ತಾ ಇದ್ದು. ಇಲ್ಲಿ ಸಣ್ಣ ಚಿಕ್ಕ ಮಕ್ಕಳು, ಈಗ ನಮ್ಮ ಮಕ್ಕಳು ಕೂಡ ಓದ್ತಾ ಇದ್ದಾವೆ ಈ ಶಾಲೆಯಲ್ಲಿ. ಈಗ ನಮ್ಮ ಮಕ್ಕಳು ಕೂಡ ಓದ್ತಾ ಇದ್ದು ನೋಡಿ. ಈಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ. ಈಗ ಆಲ್ರೆಡಿ ಕೋವಿಡ್ ಎಲ್ಲ ಇದ್ರೆ ಈಗಲೇ ಮತ್ತೆ ಕೋವಿಡ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ನಮ್ಮ ಶಾಲೆಯಲ್ಲಿ 15 ಮಕ್ಕಳುಗಳು ಮೇಲಿದ್ದಾರೆ. ಬಟ್ ಒಂದು ಶಾಲೆ ಶೌಚಾಲಯನೂ ಕೂಡ ವ್ಯವಸ್ಥಿತವಾಗಿಲ್ಲ. ಅದನ್ನು ಕೂಡ ನಾವು ಲೋಕಾಯುಕ್ತರಿಗೂ ಕೂಡ ನಾವು ಅರ್ಜಿ ಕೊಟ್ಟಿದ್ದೀನಿ. ಅದರಲ್ಲಿ ಅಕ್ಲಾಮೆಂಟ್ ಕೂಡ ನನ್ನ ಹತ್ರ ಇದೆ, ಬೇಕಂದ್ರೆ ನಾನು ಕೊಡ್ತೀನಿ. ಬೇಕಂತಂದರೆ ಲೋಕಾಯುಕ್ತರು ಕೂಡ ಯಾವುದೇ ಕಾರಣಕ್ಕೂ ಇದನ್ನು ಇದು ಮಾಡ್ತಾ ಇಲ್ಲ, ಬಗೆಹರಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇದನ್ನ ಸುಮಾರು ಬಾರಿ ಅಲ್ಲೇ ಚರಂಡಿನ ತೆಗೆದಿದ್ದೀವಿ, ನಾವು ಚರಂಡಿ ಕ್ಲೀನ್ ಮಾಡಿದ್ದೀವಿ ಅಂತ ಯಾವುದೇ ರೀತಿಯಾದ ಕ್ಲೀನ್ ಮಾಡಿಲ್ಲ. ನಮ್ಮ ಊರಿನಲ್ಲಿ ಯಾವುದೇ ಕೂಡ ವ್ಯವಸ್ಥಿತವಾಗಿ ಯಾವುದೂ ಕೂಡ ಕಾಮಗಾರಿ ಕೆಲಸಗಳು ಕೂಡ ಆಗಿಲ್ಲ. ಎಲ್ಲ ಕೂಡ ಸುಮ್ಮನೆ ಹಂಗೆ ಹಾಕೊಂಡು ಎನ್ ಎಮ್ ಆರ್ ಹಾಕೊಂಡು ಪಿ ಡಿ ಒ ಎಲ್ಲ ಅಧಿಕಾರಿಗಳೆಲ್ಲ ಸುಮ್ಮನೆ ದುಡ್ಡು ತಿನ್ಕೊಂತಾರ ಹೊರತು ನಮ್ಮೂರು ಯಾವುದೇ ರೀತಿಯಾದ ಕಾರ್ಯಗಳನ್ನು ಯಾವ ಕೆಲಸನೂ ಕೂಡ ಮಾಡಿಲ್ಲ.